ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇವಾಗ ಬಿಗ್ ಬಾಸ್ ಸೀಸನ್ 12ನ ಪ್ರೊಮೋ ಸಿಕ್ಕಿರ್ಬೋದು. ಹಾಗೆಯೇ ಬಿಗ್ ಬಾಸ್ ಸೀಸನ್ 12ನ ಪ್ರೊಮೋ ಕೂಡ ನೀವು ನೋಡಿರ್ಬೋದು. ಅದು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನ ರಿಲೀಸ್ ಆಯಿತು. ಅಂದರೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ದಿನ ನೀವು ಬಿಗ್ ಬಾಸ್ ಸೀಸನ್ 12ನ ಪ್ರೊಮೋವನ್ನು ನೋಡಿದ್ರಿ. ಹಾಗೆಯೇ ಇವತ್ತು ನಾವು ನಿಮಗೆ ಬಿಗ್ ಬಾಸ್ ಸೀಸನ್ 12ನ ಕಂಟೆಸ್ಟೆಂಟ್ ಬಗ್ಗೆ ಹೇಳ್ತಾ ಇದ್ದೀವಿ. ಅದರಲ್ಲಿ ಇಬ್ಬರು ಕಂಟೆಸ್ಟೆಂಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಲು ಹೋಗ್ತಾ ಇದ್ದೀನಿ. ಅದರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಂದು ಪಕ್ಕಾ ಬಿಗ್ ಬಾಸ್ಗೆ ಬರ್ತಾರೆ. ಹಾಗೆಯೇ ಇನ್ನೊಬ್ಬ ಕಂಟೆಸ್ಟೆಂಟ್ ಬಂದು 98% ಪಕ್ಕಾ ಇದೆ ಅಂತ ನನಗೆ ಮಾಹಿತಿ ಬರ್ತಾ ಇದೆ. ಸೊ ಬನ್ನಿ ಆ ಕಂಟೆಸ್ಟೆಂಟ್ಗಳು ಯಾರು ಅಂತ ನಾವು ನೋಡೋಣ. ಹಾಗೆಯೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಬಿಡಿ. ಸೊ ನಿಮಗೆ ಈ ಥರದ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 12 ಏನಿದೆ ಅದು ಸೆಪ್ಟೆಂಬರ್ 28ಕ್ಕೆ ಶುರು ಆಗ್ತಾ ಇದೆ. ಹಾಗೆಯೇ ಅದರ ಜೊತೆಗೆ ಇವಾಗ ಬಿಗ್ ಬಾಸ್ ಒಂದು ಥೀಮನ್ನು ರಿವೀಲ್ ಮಾಡೋರು. ಸೊ ಇವಾಗ ಅದನ್ನ ರಿವೀಲ್ ಮಾಡಿಲ್ಲ. ಅಂದರೆ ಸೆಪ್ಟೆಂಬರ್ 2ಕ್ಕೆ ಕಿಚ್ಚ ಸುದೀಪ್ ಅವರ ಲುಕ್ಕನ್ನು ಕೂಡ ರಿವೀಲ್ ಮಾಡಿದರು. ಬಟ್ ಇನ್ನಾದರೂ ಬಿಗ್ ಬಾಸ್ ಸೀಸನ್ 12ನ ಥೀಮನ್ನು ರಿವೀಲ್ ಮಾಡಿಲ್ಲ. ಸೊ ನೋಡಬೇಕು ಯಾವಾಗ ರಿವೀಲ್ ಮಾಡ್ತಾರೆ. ಈ ವೀಕ್ನಲ್ಲೇ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ವೀಕ್ನಲ್ಲಿ ಬಿಗ್ ಬಾಸ್ ಸೀಸನ್ 12ನ ಥೀಮನ್ನು ರಿವೀಲ್ ಮಾಡ್ತಾರೆ. ಸೊ ಇವಾಗ ಬನ್ನಿ ನಮ್ಮ ಮೇನ್ ಟಾಪಿಕ್ ಬಗ್ಗೆ ಹೋಗೋಣ. ಯಾರು ಬಿಗ್ ಬಾಸ್ ಸೀಸನ್ 12ನಲ್ಲಿ ಬರ್ತಾ ಇದ್ದಾರೆ ಅಂತ. ಸೊ ಮೊದಲನೇದಾಗಿ ನಾನು ನಿಮಗೆ ಪಕ್ಕಾ ಅಪ್ಡೇಟ್ ಬಗ್ಗೆ ಹೇಳಿ ಹೋಗ್ತಾ ಇರೋದ್ರಿಂದ ಮೊದಲನೇದಾಗಿ ಪಕ್ಕಾ ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾ ಇರೋಂಥ ಕಂಟೆಸ್ಟೆಂಟ್ ಬಂದು ರಾಘವೇಂದ್ರ ಅವರು. ಸೊ ಗಿಲಿ ಖ್ಯಾತಿಯ ರಾಘವೇಂದ್ರ ಅವರು ಕಲರ್ಸ್ ಕನ್ನಡದಲ್ಲಿ ಕಾಮಿಡಿ ರೋಲ್ಸ್ಗಳಿಂದ ಫೇಮಸ್ ಆದಂಥ ರಾಘವೇಂದ್ರ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾ ಇದ್ದಾರೆ. ಸೊ ಇದೊಂದು ಪಕ್ಕಾ ಮಾಹಿತಿ. ಹಾಗೆಯೇ ಬಿಗ್ ಬಾಸ್ ಸೀಸನ್ 12ಗೆ ಬಂದು ಇನ್ನೊಬ್ಬ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಅವರು ಬಂದು ಬೇರೆ ಯಾರೂ ಅಲ್ಲ, ನಮ್ಮ RCBಯ ಹೆಣ್ಣು ಹುಲಿ ಅಂದರೆ ನಮ್ಮ WPLನಲ್ಲಿ ಆಡಿದಂತಹ ಶ್ರೇಯಾಂಕಾ ಪಾಟೀಲ್ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾ ಇದ್ದಾರೆ. ಸೊ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾ ಇದ್ದಾರೆ ಅನ್ನೋದು ಪಕ್ಕಾ ಇಲ್ಲ, ಅದು 98% ಪಕ್ಕಾ ಇದೆ. ಸೊ ಇನ್ನೂ 99% ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಇನ್ನೂ ಅವ್ರದ್ದು ಒಂದು ಡೌಟಲ್ಲಿ ನಡೀತಾ ಇದೆ ಅಂತೆ. ಬಟ್ ಅವ್ರಿಗೂ ಅಪ್ರೋಚ್ ಕೂಡ ಹೋಗಿದೆ ಅಂತೆ, ಅವರು ಬರೋಕ್ಕೆ ಒಪ್ಕೋತಾ ಇದ್ದಾರೆ ಅಂತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆದರೆ ಶ್ರೇಯಾಂಕಾ ಪಾಟೀಲ್ ಅವರು ಬರ್ಬೋದು ಅನ್ನೋದು ನನಗೆ ಅನ್ನಿಸ್ತಾ ಇರೋದು, ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ನನಗೆ ತುಂಬ ಕಮೆಂಟ್ಸ್ ಬಂದಿದ್ದು ಒಂದೇ, ಡಾಕ್ಟರ್ ಬ್ರೋ ಅವರು ಬರ್ತಾರಾ ಸರ್, ಡಾಕ್ಟರ್ ಬ್ರೋ ಅವರು ಬರ್ತಾರಾ ಅಂತ. ಸೊ ಬಿಗ್ ಬಾಸ್ ಸೀಸನ್ 12ಗೆ ಡಾಕ್ಟರ್ ಬ್ರೋ ಅವರು ಬರ್ತಾ ಇಲ್ಲ. ಸೊ ಅವ್ರು ಬಂದು ಬಿಗ್ ಬಾಸ್ ಸೀಸನ್ಗೆ ಈ ವರ್ಷದ ಸೀಸನ್ಗೆ ಬರ್ತಾ ಇಲ್ಲ. ಸೊ ನೋಡೋಣ ಮುಂದಿನ ಯಾವ ಸೀಸನ್ಗೆ ಡಾಕ್ಟರ್ ಬ್ರೋ ಅವರು ಬರ್ಬೋದು ಅನ್ನೋದನ್ನು. ಸೊ ಬಟ್ 12th ಸೀಸನ್ಗೆ ಡಾಕ್ಟರ್ ಬ್ರೋ ಅವರು ಬರ್ತಾ ಇಲ್ಲ. ಹಾಗೆಯೇ ಬಿಗ್ ಬಾಸ್ ಸೀಸನ್ 12 ಏನಿದೆ ಸೆಪ್ಟೆಂಬರ್ 28ಕ್ಕೆ ಗ್ರ್ಯಾಂಡ್ ಓಪನಿಂಗ್ ಇದೆ. ಬಟ್ ನನಗೆ ಕಮೆಂಟ್ಸ್ ಬಂದಿದ್ದು, ಯಾಕೆ ಸರ್ ಅವಾಗ ಓಪನ್ ಇದೆ ಅಂದರೆ ಶನಿವಾರ ಯಾಕೆ ಮಾಡಲ್ವಾ ಅಂತ ಕೇಳಿದರು. ಸೊ ಶನಿವಾರ ಬಂದು ಮಾಡ್ತಾ ಇಲ್ಲ. ಹಾಗೆಯೇ ಇವಾಗ ಏನು ಬಿಗ್ ಬಾಸ್ಗಳು ಬಂದು ಬೇರೆ ಲ್ಯಾಂಗ್ವೇಜ್ನಲ್ಲಿ ಅಂದರೆ ಬಿಗ್ ಬಾಸ್ 19 ಏನು ಹಿಂದಿಯಲ್ಲಿ ಬಂತು. ಸೊ ಅವರು ಕೂಡ ಸಂಡೇ 7 PM ಇಂದ 10 PM ಮಟ್ಟ ಏನೋ ನಡೆಸಿದ್ರು ಶೋನ, ಗ್ರ್ಯಾಂಡ್ ಓಪನಿಂಗ್ನ. ಸೊ ಇದು ಕೂಡ ಅದೇ ರೀತಿ ಆಗುತ್ತೆ ಅನಿಸುತ್ತೆ. ಅಂದರೆ ಸಂಡೇನೇ 7 PM ಇಂದ 10 PM ಮಟ್ಟ ಬಿಗ್ ಬಾಸ್ಸಿನ ಕಂಟೆಸ್ಟೆಂಟ್ಗಳನ್ನ ರಿವೀಲ್ ಮಾಡ್ತಾರೆ. ಅಂದರೆ ಕಿಚ್ಚ ಸುದೀಪ್ ಅವರು ಸ್ಟೇಜ್ನಲ್ಲಿ ಕರ್ಕೊಂಬಂದು ಅವ್ರನ್ನ ಮಾತಾಡಿಸಿ ಮನೆಯೊಳಗೆ ಕಳಿಸ್ತಾರೆ. ಸೊ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಸಂಡೇ ಇಷ್ಟೇ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ. ಆ ದಿನ ಬೇಗ ಶುರು ಆಗುತ್ತೆ, 7 PM ಶುರು ಆಗ್ಬೋದು. ಅವಾಗಿಂತ ರಾತ್ರಿ ಮತ್ತು ಕಂಟೆಸ್ಟೆಂಟ್ಗಳನ್ನ ಮನೆಗೆ ಕಳಿಸ್ತಾರೆ. ಸೊ ಅವಾಗ ನಮ್ಮ ಬಿಗ್ ಬಾಸಿನ ಆಟ ಶುರು ಆಗುತ್ತೆ. ಸೊ ಯಾರ್ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಯಾರು ಬರ್ಬೋದು ಅನ್ನೋದನ್ನು. ಬಟ್ ಇವರಿಬ್ಬರಲ್ಲಿ ಇಬ್ಬರು ಬೇಕಾದರೂ ಬರ್ಬೋದು, ಪಕ್ಕಾ ಮಾಹಿತಿ ನಮಗೆ ಸಿಕ್ಕಿರೋದಂತ ಹೇಳ್ತಾ ಇದ್ದೀನಿ. ಬಟ್ ಇನ್ನೂ ಆದರೂ ಬೇರೆ ಬೇರೆ ಹೆಸರುಗಳು ಬರ್ತಾ ಇದ್ದಾವೆ. ಬಟ್ ಅವುಗಳನ್ನ ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಅವುಗಳು ಪಕ್ಕಾ ಅಪ್ಡೇಟ್ಸ್ಗಳಾಗಿರಲ್ಲ. ಅಂದರೆ ಪಕ್ಕ ಇವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರನ್ನ. ಸೊ ಅವ್ರದ್ದು ಹೇಳ್ತಾ ಇಲ್ಲ. ಬಟ್ ಶ್ರೇಯಾಂಕಾ ಪಾಟೀಲ್ದವ್ರದ್ದು 98% ಪಕ್ಕಾ ಆಗಿದೆ ಅಂತೆ. ಸೊ ಅವ್ರು ಬರಬಹುದು. ಹಾಗೆಯೇ ರಾಘವೇಂದ್ರ ಅವರು ಪಕ್ಕಾ ಬಂದೇ ಬರ್ತಾರೆ ಬಿಗ್ ಬಾಸ್ ಸೀಸನ್ 12ಗೆ. ಸೊ ನೋಡೋಣ ಇನ್ನು ಯಾರ್ಯಾರ ಹೆಸರು ಬರುತ್ತೆ ಅಂತ. ಸೊ ಇವಾಗ ಈ ಮಂತ್ ಸೆಪ್ಟೆಂಬರ್ ಏನಿದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಹೆಸರು ಬಂದೇ ಬರುತ್ತೆ, ಎಲ್ಲ ರಿವೀಲ್ ಆಗಿಬಿಡುತ್ತೆ. ಸೊ
ಯಾರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ತುಂಬ ಇದ್ದಾವೆ. ಸೊ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.